ಎಲ್ಲರೂ ಬರ್ತಾ ಇದ್ದೀರಾ? ಆಫ್ಕೋರ್ಸ್ ಆಫ್ಟರ್ 3 months really I love the haircut. ನಾನು ಹಾಕ್ತಾ ಇದ್ದೀನಿ. ನಾನು ಇವಾಗ 3 months ವೇಟ್ ಮಾಡ್ಬೇಕಾ? ಅವಾಗಂದ್ರೆ ಭಯ ಆಗುತ್ತೆ. ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಎಪ್ರಿ ಇರಿಂಜಿಸಿ ಎಷ್ಟು ಸಾಫ್ಟ್ ಇದೆ. ಯಾರನ್ನ ನೋಡಿದೆ ಅಂದ್ರೆ ಇದ್ರೆ ಸರ್ತರ ಇರಬೇಕು. ಎಷ್ಟು ಹೊಗೆ ಹೊಗೆ ಹೊಗೆ. ಬಾಕ್ಸ್ ಕಲರ್ ಏನಾದ್ರು ಯೂಸ್ ಮಾಡಿದ್ರಾ? ಆಲ್ಮೋಸ್ಟ್ 11 o'clock ನೈಟ್. ಸರ್ವಿಸ್ ಮಾತ್ರ ತುಂಬಾ ಚೆನ್ನಾಗಿದೆ. ಇದ್ದೇ ಬರ್ತಾ ಇದೆ, ಹೊಟ್ಟೆ ಹಸಿತಾ ಇದೆ. ಇದು 4th ಟೈಮ್ ನಾನು ಬಂದಿರೋದು. ಶಾಂಪೂ ಆಡ್ತಾರ ಇಲ್ಲ. ಹೇರ್ ವಿತ್ ಸಲೂನ್ ಬ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಸಲೂನ್ ಬ್ಲಾಗ್ ಆ್ಯಸ್ ಯೂಶುವಲ್ ನನ್ನ ಬ್ಲಾಗ್ ನಂಬರ್ 3 ಇದು. ಆ್ಯಸ್ ಯೂಶುವಲ್ ಸಲೂನ್ ಬ್ಲಾಗ್ ಮಾಡ್ತಾ ಇದ್ದೀವಿ. ಎಷ್ಟಾಗುತ್ತೆ ಅಷ್ಟು ಟ್ರೀಟ್ಮೆಂಟ್ಸು, ಹೇರ್ ಕಟ್ಸು, ನ್ಯಾನೋಪ್ಲಾಸ್ಟಿಕ್ ಟ್ರೀಟ್ಮೆಂಟ್, ಬೂಟಾಕ್ಸ್ ಟ್ರೀಟ್ಮೆಂಟು, ಹೇರ್ ಕಟ್ಸ್ ಎಲ್ಲ ಒಳಗಡೆ ನಡೀತಾ ಇದೆ. ಎಲ್ಲದು ರಿಸಲ್ಟು ನಾನು ಈ ವ್ಲಾಗಲ್ಲಿ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಬೆಳಗ್ಗೆ ಸಾಯಂಕಾಲ ನಾವು ಎಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತೀವಿ ಎಲ್ಲ ತೋರಿಸ್ತೀವಿ. ಬನ್ನಿ ಒಳಗಡೆ ಹೋಗೋಣ. ಇವತ್ತು ನಾನು ಹಾಕಿರೋ ಔಟ್ಫಿಟ್ ತೋರಿಸ್ಬೇಕಲ್ವಾ, ಅದಕ್ಕೆ ನಾನು ಹಾಕಿರೋ ಔಟ್ಫಿಟ್ ತೋರಿಸ್ತಾ ಇದ್ದೀನಿ. ಚೆನ್ನಾಗಿದೆಯಾ? ಜಸ್ಟ್ ಕ್ಯಾಶುವಲ್. ಸಲೂನ್ಸಲ್ಲೆಲ್ಲ ಬ್ಲ್ಯಾಕ್ ಹಾಕೋತಾರೆ, ಇವತ್ತು ನಾನು ವೈಟ್ ಹಾಕೊಂಬಂದ್ಬಿಟ್ಟಿದ್ದೀನಿ. ಇಟ್ಸ್ ಓಕೆ. ಬನ್ನಿ ಒಳಗಡೆ ಹೋಗೋಣ. ಆದಷ್ಟು ನಾನು ಕ್ಲೈಂಟ್ ಹತ್ರ ಇಂಟರಾಕ್ಷನ್ ಮಾಡೋದು, ಮಾತಾಡೋದು ಎಲ್ಲ ಮಾಡ್ತೀನಿ. ಒಬ್ಬೊಬ್ರಿಗೆ ಮಾತಾಡ್ಸೋಣ ಬನ್ನಿ. ಎಲ್ಲರೂ ಬರ್ತಾ ಇದ್ದೀರಾ? ಆಫ್ಕೋರ್ಸ್ ನ್ಯಾನೋ ಹಾಕ್ತಾ ಇದ್ದೀನಿ ನಾನು. ಇಲ್ಲೊಂದು ನ್ಯಾನೋ ನಡೀತಾ ಇದೆ, ಅಲ್ಲೊಂದು ನ್ಯಾನೋ ನಡೀತಾ ಇದೆ, ಇಲ್ಲಿ ನ್ಯಾನೋ ಹಾಕ್ತಾ ಇದ್ದೀನಿ ನಾನು. ನಿಮಗೆ ನ್ಯಾನೋಪ್ಲಾಸ್ಟಿ ಬೇಕಿತ್ತಲ್ಲ, ಏನು ಡಿಸೈಡ್ ಮಾಡಿದ್ರಿ? ಆಫ್ಟರ್ 3 months ಮಾಡಿಸ್ಕೊಳ್ಳೋಣ ಅಂತ ಫಂಕ್ಷನ್ ಇದೆ. 3 months? ನಾನು ಇವಾಗ 3 months ವೇಟ್ ಮಾಡಬೇಕಾ? ಹೌದು, ಫಂಕ್ಷನ್ ಹತ್ರ ಬಂದಾಗಲ್ವಾ ಮಾಡಿಸ್ಕೊಳ್ಳೋದು, ಅದಕ್ಕೋಸ್ಕರ. ಓಕೆ ಮ್ಯಾಮ್, 3 months ಆದ್ಮೇಲೆ ಮಾಡಿಸ್ತೀರಾ? ಖಂಡಿತ. ಬಟ್ ನೀವು ನನ್ನ ಹತ್ರ ಹೇಳಿದ್ರಿ ಅಲರ್ಜಿ ಸೈನಸ್ ಪ್ರಾಬ್ಲಮ್ ಇದೆ. ಥ್ಯಾಂಕ್ ಯು ಮ್ಯಾಮ್. ಸೈನಸ್ ಪ್ರಾಬ್ಲಮ್ ಇದೆ ಅಂತ. ಏನು ಮಾಡೋಣ, ಹೋಗೇ ಬರುತ್ತಲ್ಲ ನಾವು ಮಾಡಬೇಕಾದ್ರೆ. ಓಕೆ, ಅವಾಗಂದ್ರೆ ಭಯ ಆಗುತ್ತೆ. ಥಿಂಕ್ ಮಾಡಬೇಕು, ಏರ್ ಫಾಲ್ದೆಲ್ಲ ಇರುತ್ತಲ್ಲ. ವ್ಯವಸ್ಥೆ ಮಾಡೋಣ ಬನ್ನಿ. ಓಕೆ. ಸಿವ್ ಮ್ಯಾಮ್, ಹೇರ್ ಕಟ್ ಹೆಂಗಿದೆ? It was really nice. The first time I have tried this. First time that haircut. ಮ್ಯೂಸಿಕ್ ಆಫ್. Really I love the haircut. ಚೆನ್ನಾಗಿದೆ ಹೇರ್ ಕಟ್ಟು. ಇಷ್ಟ ಆಯ್ತಾ ನಿಮಗೆ? ಕನ್ನಡ ಬರಲ್ವಾ? No, I can talk but little bit. ಹಿಂದಿ ಆ್ಯಂಡ್ ಇಂಗ್ಲೀಷ್. English. ಓಕೆ. कैसा लगा? Not Hindi. Not I am from Tamil Nadu. Tamil? How do I ask you in Tamil? Eppadi irundichu. Yeah, it was really good. You like the haircut? Yeah, I love so much. You had lot of dryness. Yeah. ತುಂಬ ಡ್ರೈ ಇತ್ತು ಇವ್ರ ಹೇರು. ನಾನು ನ್ಯಾನೋಪ್ಲಾಸ್ಟಿಕ್ ಸಜೆಸ್ಟ್ ಮಾಡಿದ್ದೆ, ಬಟ್ ಅವರು ಬರೀ ಹೇರ್ ಕಟ್ ಮಾಡ್ಕೋತೀನಿ ಅಂತ ಹೇರ್ ಕಟ್ ಮಾಡ್ಕೊಂಡು ಫುಲ್ ಖುಷಿಯಾಗಿದ್ದಾರೆ ಅವರು. Next time I'll try go with that. ಯುವರ್ ನೇಮ್ ಮ್ಯಾಮ್? Malini. ಮಾಲಿನಿ ಅವರು. Yeah. ಚೆನ್ನಾಗಿದೆಯಾ ಹೇರ್ ಕಟ್? ಕಮೆಂಟ್ ಮಾಡಿ. It's really so beautiful. I ಥ್ಯಾಂಕ್ ಯು love ಮ್ಯಾಮ್. ಸಿ ಯು ಅಗೇನ್. Thank you. ಲಾಸ್ಟ್ ಮಂತು ಒಬ್ಬರು ಮ್ಯಾಮು ನ್ಯಾನೋಪ್ಲಾಸ್ಟಿಯಾ ಮಾಡಿಸ್ಕೊಂಡು ಹೋಗಿದ್ರು ನಮ್ಮ ಸಲೂನಲ್ಲಿ. ಅವ್ರು ಇವತ್ತು ಗ್ಲೋಬಲ್ ಕಲರಿಗೆ ಬಂದಿದ್ದಾರೆ. ಕೇಳೋಣ ಹೇಗಿದೆ ನ್ಯಾನೋಪ್ಲಾಸ್ಟಿಯಾ ರಿಸಲ್ಟ್ ಅಂತ ಅವ್ರಿಗೆ ಆಫ್ಟರ್ ಅ ಮಂತ್. ಮ್ಯಾಮ್, ಆ್ಯಕ್ಚುಲಿ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ. ಐ ವಾಸ್ ಕನ್ಫ್ಯೂಸ್ಡ್, ಮಾಡ್ಸೋದಾ ಬೇಡವಾ. ಆಫ್ಟರ್ ನಿಮ್ಮ ಇನ್ಸ್ಟಾಗ್ರಾಮ್ ರೀಲ್ಸ್ ಎಲ್ಲ ನೋಡಿ ಐ ಫೀಲ್ಟ್ ಇಲ್ಲ, ಲೆಟ್ಸ್ ಮೀ ಟ್ರೈ ಒನ್ಸ್ ಹೇಗಿರುತ್ತೆ ನೋಡೋಣ ಅಂತ. ಬಟ್ ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಇವಾಗ ಕಲರಿಂಗ್ ಬಂದಿದ್ದೀನಿ. ಹಾಂ ಹೌದು. ತಿರ್ಗಿ ಹಿಂದೆ ನಮ್ಮ ಸಬ್ಸ್ಕ್ರೈಬರ್ಸಿಗೆ ತೋರಿಸ್ಬಿಡೋಣ ಹೆಂಗೆ ಬಂದಿದೆ ಅಂತ. 1 month ಆಗಿದೆ ನೋಡಿ, ಎಷ್ಟು ಶೈನ್ ಇದೆ. ಮ್ಯಾಮ್, ಮೇಂಟೈನ್ ಮಾಡ್ತಾ ಇದ್ದೀರಲ್ವಾ ನೀವು? ಹೌದು, ಮಾಡ್ತಾ ಇದ್ದೀನಿ. ನೋಡಿ ಎಷ್ಟು ಶೈನ್ ಇದೆ. ನೀವು ಲಾಸ್ಟ್ ಮಂತ್ 18th ಬಂದಿದ್ದು? ಹಾಂ, ಎಕ್ಸಾಕ್ಟ್ಲಿ 1 month ಆಗಿದೆ. 1 month ಆಗಿದೆ ಬಂದು. ಎಷ್ಟು ಸಾಫ್ಟ್ ಇದೆ. ಚೆನ್ನಾಗಿ ಮೇಂಟೈನ್ ಮಾಡಿದ್ದೀರಾ ಮ್ಯಾಮ್, ತುಂಬ ಸಾಫ್ಟ್ ಇದೆ. ಇಲ್ಲ, ಅಷ್ಟು ಚೆನ್ನಾಗಿ ಸರ್ವಿಸ್ ಕೊಟ್ಟಿದ್ದೀರಾ ಅಂದಮೇಲೆ ನಾನು ಅದನ್ನ ಮೇಂಟೈನ್ ಮಾಡಿಲ್ಲ ಅಂದರೆ ವೇಸ್ಟ್ ಅಲ್ವಾ. ಚೆನ್ನಾಗಿ ಬಂದಿದೆ, ಥ್ಯಾಂಕ್ ಯು. ಗ್ಲೋಬಲು ನಾವು ಚೆನ್ನಾಗಿ ಮಾಡ್ಕೊಡ್ತೀವಿ ಇವಾಗ, ಅದೇ ನಂಬಿಕೆಲ್ಲೇ ಬಂದಿದ್ದೀನಿ. ನಿಮ್ಮ ಹೆಸರು ಹೇಳ್ಬೇಕು ನಮ್ಮ ಸಬ್ಸ್ಕ್ರೈಬರ್ಸ್ಗೆ. ಮತ್ತು ನೀವು ಸಲೂನಿಗೆ ಇವಾಗ ಬಂದಿದ ತಕ್ಷಣ ನೀವು ಯಾರಿಗೋ ನೋಡಿದ್ರಿ, ಅವ್ರಿಗೆ ಅದನ್ನ ಹೇಳ್ಬಿಡಿ. ನನ್ನ ನೇಮ್ ಕಾವ್ಯ ಅಂತ. ಆ್ಯಕ್ಚುಲಿ ಸೌಂದರ್ಯ, ನಾನು ಯಾರನ್ನ ನೋಡಿದೆ ಅಂದರೆ ಶಿ ಈಸ್ ಮೈ ಕೊಲೀಗ್. ಆ್ಯಕ್ಚುಲಿ ಲಾಸ್ಟ್ ಮಂತ್ ಅವ್ರು ಬರ್ತಾ ಇದ್ದಾರೆ ಇವತ್ತಂತ ಗೊತ್ತಿದ್ದು, ಅದಕ್ಕೆ ಇವತ್ತೇ ಅಪಾಯಿಂಟ್ಮೆಂಟ್ ತೊಗೊಂಡಿದ್ದು. ಅವ್ರಿಗೆ ಆನ್ಲೈನ್ ಅಪಾಯಿಂಟ್ಮೆಂಟ್ ಇವತ್ತು ಸಿಕ್ಕಿದೆ. ಆ್ಯಕ್ಚುಲಿ ಲಾಸ್ಟ್ ಮಂತ್ 18th ನನಗೂ ಅವ್ರಿಗೂ ಒಟ್ಟಿಗೆ ಅಪಾಯಿಂಟ್ಮೆಂಟ್ ಬೇಕು ಅಂತ ಡಿಸೈಡ್ ಮಾಡಿದ್ದು. ಬಟ್ ಸ್ಲಾಟ್ಸ್ ಇರಲಿಲ್ಲ,
ಸೊ ನನ್ನ ಬರ್ಡೇ ಇತ್ತು ಅಂತ ಶಿಟೋಲ್ ನೀವು ಫಸ್ಟ್ ಮಾಡಿಸಿ ದೆನ್ ನಾನು ಮಾಡಿಸ್ತೀನಿ ಅಂತ. ಸೊ ಅವ್ರು ಇವಾಗ ಮಾಡಿಸ್ತಾ ಇದ್ದಾರೆ. ಅವ್ರು ಮಾಡಿಸಾದ್ಮೇಲೆ ಇವ್ರ ರಿಸಲ್ಟ್ ನೋಡ್ಬಿಟ್ಟು ಅವ್ರು ಬಂದಿದ್ದಾರೆ. ಅಲ್ಲಿ ಕೂತಿದ್ದಾರೆ ನೋಡಿ ಆಸಿಫ್ ಕ್ಲೈಂಟ್ ಅದು ಕಾಣಿಸ್ತಾ ಇದೆಯಾ? ಇಲ್ಲಿ ಪಿಂಕ್ ಡ್ರೆಸ್ ಅಲ್ವಾ ಅದು? ಇಲ್ಲಿ ಮಿರರಲ್ಲಿ ಕಾಣಿಸ್ತಾ ಇದ್ದಾರೆ ನೋಡಿ. ಸೌಂದರ್ಯ ಹಾಯ್ ಮಾಡು. ಸೌಂದರ್ಯ ಅವರೇ ಹಾಯ್. ಹಾಯ್. ಅವ್ರದ್ದು ಇವಾಗ ನ್ಯಾನೋಪ್ಲಾಸ್ಟಿಕ್ ನಡೀತಾ ಇದೆ. ಐ ಥಿಂಕ್ ಆಲ್ಮೋಸ್ಟ್ 4 times ಏನೋ ಸ್ಮೂತಿಂಗ್ ಮಾಡಿಸಿದ್ದಾರೆ ಅವರು. ಹೌದು, ನನಗೆ ಹೇಳಿದ್ರು. ಸೊ ದಿಸ್ ಇಸ್ ಅವರ್ ಫಸ್ಟ್ ನ್ಯಾನೋಪ್ಲಾಸ್ಟಿಕ್. ಅವ್ರ ಹತ್ರನೂ ಆಮೇಲೆ ಹೋಗಿ ಮಾತಾಡ್ಸೋಣ. ಹೆಡ್ ಮಸಾಜ್ ಮಾಡಿಸ್ಕೊಂಡಾಯ್ತು, ಇವಾಗ ಐಬ್ರೋ ಮಾಡಿಸ್ಕೊತಾ ಇದ್ದೀರಾ? ಹೌದು ಮೇಡಮ್, ನೀವು ಹೇಳಿದ್ಮೇಲೆ ಮಾಡಿಸ್ಕೊಬೇಕಲ್ಲ. ನಾನು ಹೇಳಿದೆ ಒಂದು ಹೆಡ್ ಮಸಾಜ್ ಮಾಡಿಸ್ಕೊಳ್ಳಿ, ಫುಲ್ ರಿಲ್ಯಾಕ್ಸ್ ಆಗಿಬಿಡ್ತೀರಾ ಅಂತ. ಹೌದು. ಚೆನ್ನಾಗಿತ್ತಾ ಹೆಡ್ ಮಸಾಜ್? ಓಕೆ, ಚೆನ್ನಾಗಿತ್ತು. ಏನು ಸರ್ ಐಬ್ರೋ ಮಾಡಿಸ್ಕೊತಾ ಇದ್ದೀರಾ? ಯಾವಾಗಲೂ ಮಾಡಿಸ್ಕೊತೀರಾ ಇಲ್ಲ ಇಲ್ಲಿ ನಮ್ಮ ಸಲೂನಿಗೆ ಬಂದಾಗ ಮಾಡಿಸ್ಕೊತೀರಾ? ಸಲೂನ್ಗೆ ಬಂದಾಗ ಮಾತ್ರ. ಯಾರು ಹೇಳಿದ್ದು ನಿಮ್ಗೆ ಇವಾಗ ಐಬ್ರೋ ಮಾಡಿಸ್ಕೊಳಕ್ಕೆ? ನಾನಾ? ನಮ್ಮ ಸ್ಟಾಫಾ? ನೀವೇ ಹೇಳಿದ್ರಾ? ಸರ್ ಐಬ್ರೋ ಮಾಡಿಸ್ಕೊತಾರೆ ಇದ್ರೆ ಸರ್ ಥರ ಇರಬೇಕು, ಚಿಲ್ಡು. ಮತ್ತಿಕೆರೆಯಿಂದ ಬಂದಿದ್ದಾರಾ ಸರ್ ನೀವು? ನಮ್ಗೆ ಎಷ್ಟು ಮತ್ತಿಕೆರೆ ಫ್ಯಾನ್ಸ್ ಇದ್ದಾರಂದರೆ ಎಷ್ಟೊಂದು ಜನ ಮತ್ತಿಕೆರೆಯಿಂದನೇ ಬರ್ತಾ ಇದ್ದಾರೆ. ಇನ್ನೂ ಜನ ಬರ್ಬೇಕು ಮತ್ತಿಕೆರೆಯಿಂದ, ಬನ್ನಿ. ಸಲೂನು ಏನಕ್ಕೆ ಇಷ್ಟು ಹೊಗೆ ಥರ ಕಾಣಿಸ್ತಾ ಇದೆ ಅಂದರೆ ಇಲ್ಲೊಂದು ನ್ಯಾನೋಪ್ಲಾಸ್ಟಿಯಾ, ಆಮೇಲೆ ಅಲ್ಲೊಂದು ನ್ಯಾನೋಪ್ಲಾಸ್ಟಿಯಾ, ಅಲ್ಲೊಂದು ನ್ಯಾನೋಪ್ಲಾಸ್ಟಿಯಾ, ಅಲ್ಲೊಂದು, ಇಲ್ಲೊಂದು, 3 ನಡೀತಾರೆ. ಅದಕ್ಕೆ ಎಷ್ಟು ಹೊಗೆ ಥರ ಕಾಣಿಸ್ತಾ ಇರ್ತು. ಕಾಂಟ್ ಹೆಲ್ಪ್. ಈಗ ನಾನು ಕೂಮ್ ಮಾಡ್ತೀನಿ, ಬೆಂಡ್ ಮಾಡ್ಕೋಬೇಡಿ. ಓಕೆ, ಮುಂಚೆ ಏನಾದರೂ ಕಲರ್ ಮಾಡಿಸಿದ್ರಾ? ಇದು ಮಾಡಿಸಿಲ್ಲ ಅಂದರೆ ಅಪ್ಲಿಫ್ಟ್ ಆಗಲ್ಲ ಅಲ್ಲ ಕಲರು. ಬಾಕ್ಸ್ ಕಲರ್ ಏನಾದರೂ ಯೂಸ್ ಮಾಡಿದ್ರಾ? ಬಾಕ್ಸ್ ಕಲರ್ ಯೂಸ್ ಮಾಡಿದ್ದಾರೆ, ಅದಕ್ಕೆ ಚೇಂಜ್ ಕಾಣಿಸ್ತಾ ಇರೋದು. ಯಾವ ಕಲರ್ ಯೂಸ್ ಮಾಡಿದ್ರಿ? ಹಾಂ. ಈಗ ಸ್ವಲ್ಪ ದಿನ ಹಿಂಗಿರುತ್ತೆ, ಆಮೇಲೆ ಅದೇನೋ ವಾಶ್ಔಟ್ ಥರ ಆಗಿಬಿಡುತ್ತೆ ನಿಮಗೆ. ಓಕೆ, ಇಲ್ಲ ವಾಶ್ ಬೈ ವಾಶ್ ಸ್ಲೋ ಆಗಿ ಇಳ್ದೋಗ್ಬಿಡುತ್ತೆ. ಈಗ ಅದನ್ನು ಸ್ಟ್ರೇಟ್ ಮಾಡಿದ್ದೀವಲ್ಲ, ಬೆಂಡಾಗದೇ ಇರೋ ಥರ ಕೂತ್ಕೊಳ್ಳಿ, ಹೊರಕೋಬೇಡಿ. ಓಕೆ, ಮಾರ್ನಿಂಗ್ ಅರೌಂಡ್ ಆಫ್ಟರ್ನೂನ್ ಅಲ್ವಾ ನೀವು ಬಂದಿದ್ದು? ಸೌಂದರ್ಯ ಮ್ಯಾಮ್ ಅರೌಂಡ್ ಆಫ್ಟರ್ನೂನ್ ಬಂದಿದ್ದಾರೆ. ಅವ್ರದ್ದು ಆಲ್ಮೋಸ್ಟ್ ನ್ಯಾನೋಪ್ಲಾಸ್ಟಿ ಆಗಿದೆ, ಪ್ರಾಡಕ್ಟ್ ಹಚ್ಚಿದ್ದೀವಿ, ಸ್ಟ್ರೇಟ್ ಆಗಿದೆ. ಈಗ ಕೂಲಿಂಗ್ ಪೀರಿಯಡ್ಗೆ ವೇಟ್ ಮಾಡ್ತಾ ಇದ್ದಾರೆ. ಹೇಗೆ ಅನ್ನಿಸ್ತಾ ಇದೆ? ಸರ್ವಿಸ್ ಮಾತ್ರ ತುಂಬ ಚೆನ್ನಾಗಿದೆ. ನನ್ನ ಫ್ರೆಂಡ್ಸ್ಗೆ ಯಾರು ರೆಫರ್ ಮಾಡಬೇಕು, ಖಂಡಿತವಾಗ್ಲೂ ರೆಫರ್ ಮಾಡ್ತೀನಿ ಇಲ್ಲಿ. ಥ್ಯಾಂಕ್ ಯು ಮ್ಯಾಮ್. ಅದರ್ವೈಸ್ ನೀವು ಆಲ್ರೆಡಿ 4 ಸಲ ಸ್ಮೂತ್ನಿಂಗ್ ಮಾಡಿಸಿದ್ರಿ? 3 ಸಲ ಸ್ಮೂತ್ನಿಂಗ್ ಮಾಡಿಸಿದ್ದೀನಿ. ಹೌದು, ಇದು 4th ಟೈಮ್ ನಾನು ಬಂದಿರೋದು ಇಲ್ಲಿಗೆ. ನಿಮಗೆ ವಾಲ್ಯೂಮ್ ಚೆನ್ನಾಗಿದೆ ಮ್ಯಾಮ್? ಇನ್ನೂ ನಂದು ವಾಲ್ಯೂಮ್ ತುಂಬ ಇತ್ತು, ಇವಾಗ ಮಾಡಿಸಿ ಸ್ವಲ್ಪ ಕಮ್ಮಿ ಆಗಿದೆ. ಚೆನ್ನಾಗಿದೆ ಅವ್ರ ವಾಲ್ಯೂಮ್, ಮೇಂಟೈನ್ ಚೆನ್ನಾಗಿ ಮಾಡಿದ್ದೀರಾ ನೀವು. ಈಗ ನೀವು ಕಿವಿಯಿಂದ ಹಾಕ್ಬಾರ್ದು, ಈಗ ಸೆಕ್ಷನ್ ಮಾಡಿದ್ದೀವಲ್ಲ, ಇದು ಕಿವಿಯಿಂದ ಹಾಕ್ಬಾರ್ದು, ಬೆಂಡ್ ಆಗಬಾರ್ದು. ಈಗ ತಾನೇ ನ್ಯಾನೋಪ್ಲಾಸ್ಟಿ ಹಾಕಿ ಸ್ಟ್ರೇಟ್ ಮಾಡಿದ್ದೀವಿ. ಓಕೆ ಮ್ಯಾಮ್, ಎಲ್ಲಿಂದ ಬರ್ತಾ ಇದ್ದೀರಾ? ನಾಗಬಾವಿ. ನಿಮ್ಮ ಫ್ರೆಂಡ್ ಅಲ್ಲಿ ಹೌದು, ಗ್ಲೋಬಲ್ ಮಾಡಿಸ್ಕೊತಾ ಇದ್ದಾರೆ. ಇಬ್ಬರು ಪ್ಲ್ಯಾನ್ ಮಾಡ್ಕೊಂಡು, ಹೌದು, ತುಂಬ 1 ಮಂತಿಂದ ಬುಕ್ ಮಾಡಿರೋದು ಅಪಾಯಿಂಟ್ಮೆಂಟ್, ಇವಾಗಲೇ ಸಿಕ್ಕಿರೋದು ನನಗೆ. ಮ್ಯಾಮ್ ಆಫ್ಲೈನು ಇದೆ, ನಿಮ್ಮ ಫ್ರೆಂಡ್ಸ್ ಯಾರಿಗಾದರೂ? ನಾನು ಆಲ್ರೆಡಿ ಆಫ್ಲೈನ್ ಬಂದರೆ ಸ್ಲಾಟ್ಸ್ ಇರುತ್ತಾ? ಇದೆ ಮ್ಯಾಮ್. ಆಫ್ಲೈನಲ್ಲಿ 2 to 3 ಸ್ಲಾಟ್ಸ್ ಇಟ್ಕೊಂಡಿರ್ತೀವಿ, ಆನ್ಲೈನಲ್ಲಿ 2 to 3 ಸ್ಲಾಟ್ಸ್ ಬಿಟ್ಟಿರ್ತೀವಿ. ನಾವು ಅದಕ್ಕೆ ಆನ್ಲೈನಲ್ಲಿ ಬುಕ್ ಮಾಡೋಕ್ಕೆ ವೆಯ್ಟ್ ಮಾಡ್ತಾ ಇದ್ವಿ, 1 ಮಂತಿಂದ ಬುಕ್ ಮಾಡಿರೋದು. ನಾನು ಒಂದು ರೀಲು ಹಾಕಿದ್ದೀನಿ, ಆಫ್ಲೈನು ಬುಕ್ ಆಫ್ಲೈನು ವಾಕಿನ್ ಮಾಡೋರು ಮಾಡ್ಬೋದು. ಓಕೆ, ನಿಮ್ಮ ಫ್ರೆಂಡ್ಸ್ ಯಾರೋ ಪ್ಲ್ಯಾನ್ ಮಾಡ್ತಾ ಇದ್ದಾರಲ್ಲ? ಹೇಳಿ, ಖಂಡಿತವಾಗ್ಲೂ ರೆಫರ್ ಮಾಡಿ. ಟ್ಯೂಸ್ಡೇ ಒಂದೇ ದಿನ ಕ್ಲೋಸ್ ಇರುತ್ತೆ. ಓಕೆ, ಟ್ಯೂಸ್ಡೇ ಒಂದಿನ ಕ್ಲೋಸ್, ಇನ್ನು ಮಿಕ್ಕಿದ ಎಲ್ಲ ದಿನ ಓಪನ್ ಇರುತ್ತೆ. ಇವನ್ ಹಬ್ಬದ ದಿನಾನು ಓಪನ್ ಇಟ್ಟಿರ್ತೀವಿ. ಸಲೂನ್ ಟೈಮಿಂಗ್ಸ್ ಬಂದು 9 ರಿಂದ 9, ಮಾರ್ನಿಂಗ್ 9 to ನೈಟ್ 9 ಅಂತೀವಿ, ಅದಕ್ಕಿಂತ ಲೇಟಾಗಿ ಕ್ಲೋಸ್ ಮಾಡ್ತೀವಿ. ಮ್ಯಾಮ್ ಇನ್ನೇನಾದರೂ ಹೇಳ್ತೀರಾ? ಥ್ಯಾಂಕ್ ಯು. ಎಲ್ಲಿಂದ ಬರ್ತಾ ಇರೋದು?
ಹತ್ರನೇ. ಬೇರೆ ಏನಾದರೂ ಬೇಕಂದ್ರೆ ಬರ್ಬೋದು ನೀವು ಇಲ್ಲಿಗೆ. ನಿಮ್ಮ ಪ್ರೊಫೆಷನ್ ಮ್ಯಾಮ್? ಹಾಂ, ರಾಯಲ್ ಎನ್ಫೀಲ್ಡಾ? ಬೈಕ್ ಯಾವ ಬ್ರ್ಯಾಂಚು? ನಾಗರ್ಭಾವಿ. ಅಲ್ಲಿ ಬಂದರೆ ಸಿಗ್ತೀರಾ ನೀವು? ರಾಯಲ್ ಎನ್ಫೀಲ್ಡಲ್ಲಿ. ನೈಸ್, ಥ್ಯಾಂಕ್ ಯು ಮ್ಯಾಮ್. ಆಲ್ಮೋಸ್ಟ್ ಇವಾಗ ಕಿತ್ನಾ ಟೈಮ್? ಆಲ್ಮೋಸ್ಟ್ 11 o'clock ನೈಟು. ನಿದ್ದೆ ಬರ್ತಾಯಿದೆ. ಬಟ್ ಇಲ್ಲೊಂದು ನ್ಯಾನೋಪ್ಲಾಸ್ಟಿಯಾ ಆಲ್ಮೋಸ್ಟ್ ಮುಗೀತಾ ಇದೆ. ಯು ಕಟ್ ಆಗ್ತಾ ಇದೆ. ದಿಕ್ಕಾದೋ ಟೈಮು 11 o'clock. ಹಾಂ, 10:58 ನೋಡಿ. ನಿದ್ದೆ ಬರ್ತಾ ಇದೆ, ಹೊಟ್ಟೆ ಹಸಿತಾ ಇದೆ. ಇದನ್ನು ಫಸ್ಟ್ ಮುಗಿಸ್ಬಿಟ್ಟು ಆಮೇಲೆ ಮನೆಗೆ ಹೋಗೋದು ನಾವು. ಇಲ್ಲಿ ನೋಡಿ, ನಾವು ಏನೇನು ಜುಗಾಡ್ ಮಾಡ್ತಾಯಿದ್ದೀವಿ. ಥ್ರೆಡ್ ಹಾಕ್ಬಿಟ್ಟು ಹಿಂದೆ ರಿಸಲ್ಟ್ ತೋರ್ಸೋಕ್ಕೆ ಏನೇನು ಇದು ನಾವು ಮುಂಚೆನೂ ಮಾಡ್ತಾಯಿದ್ವಿ ಈ ಥರ ಥ್ರೆಡ್ ಹಾಕ್ಬಿಟ್ಟು. ನಾನು ಒಂದೇ ಸತಿಗೆ ಮಾಡಬೇಕದು. आप दोनों को हाथ एक ही बार ये करना है. नहीं, ಥ್ರೆಡ್ಡಲ್ಲಿ ಒಂದೇ ಸತಿ ಕೈ ಎಳಿಬೇಕು ಇವರು, ಈ ನನ್ನ ಮಕ್ಕಳಿಗೆ. ಅವ್ರಿಗೆ ಬಾರ್ ಫೈಸನ್ ಥ್ರೆಡ್ ಹಾಕಿ ಥ್ರೆಡ್ ಹಾಕಿ ಮಾಡ್ತೀವಿ ನೋಡಿ. ಇವಾಗ ಹೆಂಗೆ ಬರುತ್ತೆ, ಸಕ್ಕದಾಗಿ ಬರುತ್ತೆ ರಿಸಲ್ಟು. ಮುಂಚೆ ಎಲ್ಲ ನಾವು ಥ್ರೆಡ್ ಹಾಕ್ಬಿಟ್ಟೆ ಎಳಿತಾ ಇದ್ದಿದ್ದು ಹಿಂಗೆ. 1 2 3 ಗೋ. ಶ್ಯಾಂಪು ಆಡ್ತಾರ ಇಲ್ಲ ಹೇರು, ಶ್ಯಾಂಪು ಆಡ್ತಾರ ಇಲ್ಲ ಹೇರು. ಸಕ್ಕದಾಗಿ ಬರ್ತದೆ, ಚೆನ್ನಾಗಿ ಬಂದಿದೆ ನ್ಯಾನೋಪ್ಲಾಸ್ಟಿಯಾ ರಿಸಲ್ಟ್. ನಿಮಗೂ ಬೇಕಿದ್ದರೆ ಹೇರ್ವೇಸ್ ಸಲೂನ್, ಹೇರ್ವೇಸ್ ಯೂನಿಸೆಕ್ಸ್ ಫ್ಯಾಮಿಲಿ ಸಲೂನ್, ಸುಂಕದ ಕಟ್ಟೆಗೆ ಬಂದುಬಿಡಿ. ಈಗ ಶಾಪ್ ಕ್ಲೋಸ್ ಮಾಡಿ, ಸಲೂನ್ ಕ್ಲೋಸ್ ಮಾಡಿ ಮನೆಗೆ ಹೋಗ್ತಾ ಇದ್ದೀನಿ. ಆಲ್ಮೋಸ್ಟ್ 11:18 ಆಗಿದೆ. ಇವ್ರಿಗೆಲ್ಲ ಬಾಯ್ ಹೇಳ್ಬಿಡೋಣ. ಬಾಯ್, ಗುಡ್ ನೈಟ್. ಗುಡ್ ನೈಟ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್ ಗೈಸ್. ಬಾಯ್ 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 ಬಾಯ್.